ಎಲ್ರಿಗೂ ನಮಸ್ತೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಈ ವಿಡಿಯೋ ಮಾಡ್ತಿರೋದು ಎಷ್ಟೋ ಮಕ್ಕಳಿಗೆ ಸೈನ್ಸು ಮತ್ತು ಮ್ಯಾಥ್ಸ್ ಅಂದರೆ ಕಷ್ಟ. ಯಾಕೆ ಅಂದರೆ ಅದು ಅವ್ರಿಗೆ ಅರ್ಥ ಆಗಲ್ಲ. ನಮಗೆ ಗೊತ್ತಿರೋ ಭಾಷೆಯಲ್ಲಿ ಕಲಿತ್ರೆ ಬೇಗ ಅರ್ಥ ಆಗುತ್ತೆ. ಆದರೆ ಕೆಲವು ಮಕ್ಕಳಿಗೆ ಇಂಗ್ಲೀಷಲ್ಲಿ ಇರುತ್ತೆ, ಅದು ಅವ್ರ ಅರ್ಥ ಆಗಲ್ಲ. ಅದಕ್ಕೆ ನಾನು 6th ಸ್ಟ್ಯಾಂಡರ್ಡ್ ಸೈನ್ಸ್ ಲೆಸನನ್ನು ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದಷ್ಟು ಈಸಿಯಾಗಿ ಸೈನ್ಸ್ನ ನಮ್ಮ ಭಾಷೆಯಲ್ಲೇ ಕಲಿತ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಓದೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ಹಾಗಾದರೆ ಫಸ್ಟ್ ಲೆಸನ್ 6th ಸ್ಟ್ಯಾಂಡರ್ಡ್ದು ಫುಡ್, ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ವಾಟ್ ಈಸ್ ಫುಡ್? ಏನು ಫುಡ್ ಅಂದರೆ? ಫುಡ್ ಅಂದರೆ ಆಹಾರ ಅಲ್ವಾ? ವೇರ್ ಡಸ್ ಇಟ್ ಕಮ್ಸ್ ಫ್ರಮ್? ಹಾಗಾದರೆ ಈ ಫುಡ್ಡು ಎಲ್ಲಿಂದ ಬಂತು? ಸುಮ್ಮನೆ ಸಿಕ್ಬಿಡುತ್ತಾ ಫುಡ್ಡು ನಮಗೆ? ಇಲ್ಲ. ಎಲ್ಲಿಂದ ಬರುತ್ತೆ ನಮಗೆ ಫುಡ್ಡು? ಸಸ್ಯಗಳಿಂದ, ಪ್ರಾಣಿಗಳಿಂದ ಸಿಗುತ್ತೆ ಫುಡ್ಡು. ಫುಡ್ಡಲ್ಲಿ 2 ಥರ ಇದೆ. ಒಂದು ಸಸ್ಯಾಹಾರ, ಇನ್ನೊಂದು ಮಾಂಸಾಹಾರ ಅಂತೇಳಿ ಅಲ್ವಾ? ಆಲ್ಮೋಸ್ಟ್ ಎಲ್ಲ ನಾವು ತಿಂತಕ್ಕಂಥ ಫುಡ್ಡು ಪ್ಲ್ಯಾಂಟ್ಸಿಂದನೇ ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಕಷ್ಟಪಟ್ಟು ರೈತರು ದುಡಿಯೋದು ಬೆಳೆಯಬೇಕು, ಅದರಿಂದನೇ ನಮಗೆ ಫುಡ್ ಸಿಗೋದು. ಇನ್ನು ಮಾಂಸಾಹಾರಗಳು ಅಂದರೆ ಪ್ರಾಣಿಗಳನ್ನು ಕಟ್ ಮಾಡಿ ಆ ಮಾಂಸವನ್ನು ತಿನ್ನೋದ್ರಿಂದನೂ ನಮಗೆ ಫುಡ್ ಸಿಗುತ್ತೆ. ಓಕೆ, ಬಟ್ ಟುಡೇ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದೇರ್ ಎನಿ ಟೈಪ್ ಆಫ್ ಫುಡ್ ಈಸ್ ಎ ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್. ಸಸ್ಯಾಹಾರ ಇರ್ಬೋದು ನಾವು ತಿಂತಕ್ಕಂತಹ ಆಹಾರದಲ್ಲಿ, ಅಥವಾ ಮಾಂಸಾಹಾರ ಇರ್ಬೋದು, ಯಾವುದಾದ್ರೂ ಆಗಲಿ ಅಥವಾ ಬೇರೆ ಥರದ್ದಾಗಲಿ, ಅದೆಲ್ಲ ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡೋದೇ ಇವತ್ತಿನ ಲೆಸನ್. ಓಕೆ, ಲೆಟ್ಸ್ ಬಿ ಸ್ಟಾರ್ಟ್ ನೌ. ವಾಟ್ ಡಿಡ್ ಯು ಈಟ್ ಅಟ್ ಹೋಮ್ ಟುಡೇ? ಫೈಂಡ್ ಔಟ್ ವಾಟ್ ಯುವರ್ ಫ್ರೆಂಡ್ಸ್ ಏಟ್ ಟುಡೇ. ಡಿಡ್ ಯು ಈಟ್ ದ ಸೇಮ್ ಕೈಂಡ್ ಆಫ್ ಫುಡ್ ಎಸ್ಟರ್ಡೇ ಆ್ಯಂಡ್ ಟುಡೇ? We all eat different kinds of food at different items, isn't it? ಅಂದರೆ ನೀನಿವತ್ತು ನಿಮ್ಮ ಮನೇಲಿ ಏನು ಊಟ ಮಾಡಿದೆ, ಹಾಗೆ ನಿನ್ನ ಫ್ರೆಂಡ್ಸ್ ಏನು ಊಟ ಮಾಡಿದ್ರು, ಹಾಗೆ ನಿನ್ನೆನೂ ನೀನು ಅದೇ ಊಟ ಮಾಡಿದ್ಯಾ, ಅಥವಾ ನಿನ್ನ ಫ್ರೆಂಡ್ಸು ಬೇರೆ ಥರ ಏನಾದರೂ ಫುಡ್ ಐಟಮ್ ಹೇಳಿದ್ರಾ? ಅದನ್ನು ಕೇಳಿಸ್ಕೊಂಡಾಗ ನಿಮಗೆ ಒಂದೇ ಥರ ಫುಡ್ ಇರಲ್ಲ. ನೀನು ಇವತ್ತು ಊಟ ಮಾಡಿರೋದು ಇಡ್ಲಿ ಆದರೆ ನಿನ್ನ ಫ್ರೆಂಡ್ ಕೇಳಿದ್ರೆ ದೋಸೆ ಅಂತನೋ ಚಪಾತಿ ಅಂತನೋ ಬೇರೆ ಡಿಫ್ರೆಂಟ್ ಫುಡ್ ಐಟಮ್ಸ್ನ ಹೇಳ್ತಾರೆ ಅಲ್ವಾ? ನಿಜ ತಾನೆ? ಹಾಗಾದರೆ ಫುಡ್ ವೆರೈಟೀಸ್, ಆಹಾರದಲ್ಲೂ ವೆರೈಟೀಸ್ ಇದೆ. ವೆರೈಟೀಸ್ ಅಂದರೆ ಬೇರೆ ಬೇರೆ ಥರದ ಆಹಾರಗಳಿದೆ. ಯಾವುದ್ಯಾವುದು ಆಹಾರಗಳು, ಯಾವ್ಯಾವುದೆಲ್ಲ ಫುಡ್ ವೆರೈಟೀಸ್ ಇದೆ ನೋಡೋಣ. ಆಸ್ಕ್ ಯುವರ್ ಫ್ರೆಂಡ್ಸ್ ಇನ್ ದ ಸ್ಕೂಲ್ ಅಬೌಟ್ ದ ಐಟಮ್ಸ್ ದೇ ವುಡ್ ಬಿ ಈಟಿಂಗ್ ಡ್ಯೂರಿಂಗ್ ಎ ಡೇ. ನಿಮ್ಮ ಫ್ರೆಂಡ್ಸ್ನ ಕೇಳಿ ಇವತ್ತು ಅವನು ಯಾವ ಫುಡ್ಡನ್ನು ತಿಂದ. ಸಿ ಇಫ್ ಯು ಕ್ಯಾನ್ ಆಲ್ಸೋ ಗೆಟ್ ದಿಸ್ ಇನ್ಫಾರ್ಮೇಷನ್ ಫ್ರಮ್ ಫ್ರೆಂಡ್ಸ್ ಸ್ಟೇಯಿಂಗ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ. ಅದೇ ರೀತಿ ನಮ್ಮ ಇಂಡಿಯಾದಲ್ಲೇ ಬೇರೆ ಬೇರೆ ಸ್ಟೇಟಿಂದ ಬಂದಿರತಕ್ಕಂತಹ ಎಷ್ಟೊಂದು ಜನ ಇದ್ದಾರೆ, ಅಥವಾ ನಿಮ್ಮ ಫ್ರೆಂಡ್ಸೇ ಇರ್ಬೋದು. ಅವರನ್ನು ಸಹ ಕೇಳಿ ಅವ್ರು ಯಾವ ಥರ ಫುಡ್ಡನ್ನು ತಿಂದಿದ್ದಾರೆ, ಅವ್ರು ಇವತ್ತು ಏನು ತಿಂದರು ಅಂತೇಳಿ. ಅಂದರೆ ನಮ್ಮ ಒಂದೇ ಸ್ಟೇಟಲ್ಲೇ ಕೆಲವೊಂದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಫುಡ್ ಐಟಮ್ಸು ಬೇರೆ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾರ್ತ್ ಕರ್ನಾಟಕ, ಹುಬ್ಳಿ ಧಾರವಾಡ ಆ ಕಡೆ ಹೋದರೆ ಅವ್ರು ಬರೀ ರೊಟ್ಟಿ ತಿಂತಾರೆ, ಅದಕ್ಕೆ ಕಾಳಿನ ಪಲ್ಯಗಳು. ಸೌತಿಗೆ ಬಂದರೆ ಮೈಸೂರಿಯನ್ಸು ಇಡ್ಲಿ ದೋಸೆ ಆ ಥರ ತಿಂತಾರೆ. ಇನ್ನು ಮಂಗಳೂರು ಶಿರ್ಸಿ ಆ ಕಡೆ ಹೋದರೆ ಅವರು ಪಡ್ಡು ದೋಸೆ ನೀರು ದೋಸೆ ಈ ಥರ ತಿಂತಾರೆ. ಆ ಥರ ಸ್ಟೇಟ್ಸಲ್ಲೇ ಬೇರೆ ಬೇರೆ ಥರ ಇದ್ದರೆ ಥ್ರೂಔಟ್ ಇಂಡಿಯಾ, ಗುಜರಾತೋ ಅಥವಾ ಮಹಾರಾಷ್ಟ್ರನೋ ಅಥವಾ ಡೆಲ್ಲಿನೋ ಅಥವಾ ಕೇರಳನೋ ಈ ಥರ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ್ಯಾವ ಥರ ಫುಡ್ ಇರುತ್ತೆ, ಅದನ್ನು ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸು ಬೇರೆ ಸ್ಟೇಟಿಂದ ಬಂದಿದ್ದಾರೆ ಅಂತ ಆದರೆ ಅವ್ರು ಏನು ತಿಂತಾರೆ ಅದನ್ನು ಸಹ ಲಿಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಲಿಸ್ಟ್ ಆಲ್ ದ ಐಟಮ್ಸ್ ಇನ್ ಯುವರ್ ನೋಟ್ಬುಕ್ ಆ್ಯಸ್ ಗಿವನ್ ಇನ್ ಟೇಬಲ್ 1.1 ಫಾರ್ ಆ್ಯಸ್ ಮೆನಿ ಫ್ರೆಂಡ್ಸ್ ಆ್ಯಸ್ ಪಾಸಿಬಲ್. ಹಾಗಾದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ್ರಿ ಅಲ್ವಾ ಯಾವ್ಯಾವ ಫುಡ್ ತಿಂತಾರೆ ಅಂತ. ಏನು ಕೇಳಿದ್ದೀರಾ ಆ ಫುಡ್ ಐಟಮ್ನ ಇಲ್ಲಿ ಒಂದು ನಿಮಗೆ ಆ್ಯಕ್ಟಿವಿಟಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅವರ ಹೆಸರು ಬರೆದು ಅವರು ಹೇಳಿದಂತಹ ಫುಡ್ ಐಟಮ್ನ ಇಲ್ಲಿ ಲಿಸ್ಟ್ ಮಾಡಿ ಅಂತೇಳಿ ನಾವು ಮಾಡೋಣವಾ. ಈಗ ಫಾರ್ ಎಕ್ಸಾಂಪಲ್ ನಾನು
ಯಾವುದೋ ಒಂದು ಫ್ರೆಂಡ್ಸ್ ಹೆಸರನ್ನ ತೊಗೋತೀನಿ. ನಿಮ್ಮ ಫ್ರೆಂಡೇ ಯಾರೋ ಸುಜಾತ. ಏನಂತ ಹೇಳಿದ್ಲು ಅವಳು ದೋಸೆ ತಿಂದಿದ್ದಾಳೆ. ಹಾಗೆ ಲಕ್ಷ್ಮಿ, ಪಲಾವ್. ಸುರೇಶ್, ಉಪ್ಮಾ. ಈ ಥರ ಒಬ್ರೊಬ್ಬರು ಒಂದೊಂದು ಫುಡ್ ಐಟಮ್ನ ಹೇಳ್ತಾರೆ ಅಲ್ವಾ. ಓಕೆ, ಇಲ್ಲಿ ನೋಡಿ ಡಿಫ್ರೆಂಟ್ ಫುಡ್ ಐಟಮ್ಸ್ ಅದ್ರ ಪಿಕ್ಚರ್ ಕೊಟ್ಟಿದ್ದಾರೆ. ಇಡ್ಲಿ, ದೋಸೆ, ಇಲ್ಲಿ ನಾನ್ ವೆಜ್ದು, ಫಿಶ್ದು, ಯಾವುದೋ ಪಲಾವ್ದು ಅಥವಾ ಏನೋ ಬಾತದೋ ಕೊಟ್ಟಿದ್ದಾರೆ. ಓಕೆ, ಲೆಟ್ಸ್ ವಿ ಗೋ ನೌ ನೆಕ್ಸ್ಟ್. ದೇರ್ ಸೀಮ್ಸ್ ಟು ಬಿ ಸೋ ಮಚ್ ವೆರೈಟಿ ಇನ್ ದ ಫುಡ್ ದಟ್ ವಿ ಈಟ್. ಹಾಗೆ ನೋಡೋದಾದರೆ ನಾವು ತುಂಬ ವೆರೈಟಿ ಆಫ್ ಫುಡ್ಡನ್ನು ತಿಂತೀವಿ. ವಾಟ್ ಆರ್ ದೀಸ್ ಫುಡ್ ಐಟಮ್ಸ್ ಮೇಡ್ ಆಫ್? ಹಾಗಾದರೆ ಈ ವೆರೈಟೀಸ್ ಆಫ್ ಫುಡ್ಡೆಲ್ಲ ಇದೆಯಲ್ಲ, ಇದೆಲ್ಲ ಯಾವುದರಿಂದ ಆಗಿದೆ? ಥಿಂಕ್ ಅಬೌಟ್. ರೈಸ್ ಕುಕ್ಡ್ ಅಟ್ ಹೋಮ್. ಹಾಗಾದರೆ ಯೋಚನೆ ಮಾಡಿ, ನಮ್ಮ ಮನೇಲಿ ಡೈಲಿ ಅನ್ನ ಮಾಡ್ತಾರಲ್ವ, ಅದು ಹೇಗಾಗಿದೆ? ವಿ ಟೇಕ್ ರಾ ರೈಸ್ ಆ್ಯಂಡ್ ಬಾಯ್ಲ್ಡ್ ಇಟ್ ಇನ್ ವಾಟರ್. ಅಕ್ಕಿ ತಗೊಳ್ತಾರೆ, ಅದಕ್ಕೆ ನೀರು ಹಾಕಿ, ಬಾಯ್ಲ್ಡ್ ಅಂದರೆ ಕುದಿಸ್ತಾರೆ ಅಲ್ವಾ, ಕುದಿಯೋ ನೀರಿಗೆ ಅಕ್ಕಿ ಹಾಕ್ತಾರೆ. ಜಸ್ಟ್ 2 ಮೆಟೀರಿಯಲ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಆರ್ ನೀಡೆಡ್ ಟು ಪ್ರಿಪೇರ್ ಎ ಡಿಶ್ ಆಫ್ ಬಾಯ್ಲ್ಡ್ ರೈಸ್. ಹಾಗಾದರೆ ಆ ಬಾಯ್ಲ್ಡ್ ರೈಸ್ ಅನ್ನ ಮಾಡೋದಕ್ಕೆ ನಮ್ಗೆ ಏನು ಬೇಕು? 2 ಥರದ ಪದಾರ್ಥಗಳು ಬೇಕು. 2 ಇಂಗ್ರೀಡಿಯೆಂಟ್ಸ್ ಬೇಕು. ಒಂದು ಅಕ್ಕಿ ಬೇಕು, ಇನ್ನೊಂದು ನೀರು ಬೇಕು ಅಲ್ವಾ. ಅರ್ಥ ಆಗ್ತಿದೆಯಾ? ಆನ್ ದ ಅದರ್ ಹ್ಯಾಂಡ್ ಸಮ್ ಫುಡ್ ಐಟಮ್ಸ್ ಆರ್ ಮೇಡ್ ವಿತ್ ಮೆನಿ ಇಂಗ್ರೀಡಿಯೆಂಟ್ಸ್. ಅದೇ ರೀತಿ ಅನ್ನ ಮಾಡೋಕ್ಕೆ ಹೇಗೆ 2 ಪದಾರ್ಥಗಳು, ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಬೇಕೋ, ಹಾಗೆ ಬೇರೆ ರೀತಿ ಟು ಪ್ರಿಪೇರ್ ವೆಜಿಟೇಬಲ್ ಕರಿ. ಈಗ ವೆಜಿಟೇಬಲ್ ಕರಿ, ತರಕಾರಿ ಗೊಜ್ಜು ಅಥವಾ ಸಾಂಬಾರು ಮಾಡಬೇಕು ಅಂದರೆ ಮೆನಿ ಇಂಗ್ರೀಡಿಯೆಂಟ್ಸ್ ಬೇಕು, ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು. ಏನೇನು? ವಿ ನೀಡೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್. ಬೇರೆ ಬೇರೆ ಥರ ತರಕಾರಿಗಳೆಲ್ಲ ಹಾಕ್ತೀವಿ. ವೆಜಿಟೇಬಲ್ ಕರಿ ಅಲ್ವಾ, ಸಾಲ್ಟ್, ಉಪ್ಪು ಹಾಕ್ತೀವಿ. ಸ್ಪೈಸಸ್ ಅಂದರೆ ಅದಕ್ಕೆ ಮಸಾಲೆ ಐಟಮ್ ಹಾಕ್ತೀವಿ. ಆಯಿಲ್, ಎಣ್ಣೆ ಹಾಕ್ತೀವಿ, ಆ್ಯಂಡ್ ಸೊ ಆನ್. ಇದಲ್ಲದೆ ಬೇರೆ ಎಲ್ಲನೂ ಹಾಕ್ತೀವಿ. ಅಂದರೆ ಬೇರೆ ಬೇರೆ ಆಹಾರಗಳನ್ನ ಮಾಡೋದಕ್ಕೆ ಇನ್ನೂ ಬೇರೆ ಬೇರೆ ಥರದ ಪದಾರ್ಥಗಳು ಬೇಕಾಗುತ್ತೆ ಅಂತೇಳಿ. ಹಾಗೆ ನೋಡೋಣ. ಆ್ಯಕ್ಟಿವಿಟಿ 2, ಚೂಸ್ ಸಮ್ ಆಫ್ ದ ಐಟಮ್ಸ್ ಯು ಲಿಸ್ಟೆಡ್ ಇನ್ ದ ಟೇಬಲ್ 1.1. ಈಗ ಆಲ್ರೆಡಿ 1.1 ಟೇಬಲಲ್ಲಿ ಕೆಲವೊಂದು ಫುಡ್ ಐಟಮ್ನ ಲಿಸ್ಟ್ ಮಾಡಿದ್ದೀರಾ. ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ವಾಟ್ ಇಂಗ್ರೀಡಿಯೆಂಟ್ಸ್ ಆರ್ ಯೂಸ್ಡ್ ಟು ಪ್ರಿಪೇರ್ ದೀಸ್ ಬೈ ಡಿಸ್ಕಸ್ಸಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಎಲ್ಡರ್ಸ್ ಅಟ್ ಹೋಮ್. ಹಾಗಾದರೆ ಅಲ್ಲಿ ಹೇಳಿರುವಂತಹ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಎಲ್ಡರ್ಸು ಹೇಳಿದಾರಲ್ಲ ಫುಡ್ ಐಟಮು, ಅದನ್ನೆಲ್ಲ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೀವು ಟ್ರೈ ಮಾಡ್ತೀರಾ? ಹಾಗಾದರೆ ಲಿಸ್ಟ್ ದೆಮ್ ಇನ್ ದ ಟೇಬಲ್ 1.2. ಸಮ್ ಎಕ್ಸಾಂಪಲ್ಸ್ ಆರ್ ಗಿವನ್ ಹಿಯರ್. ಆ್ಯಡ್ ಸಮ್ ಮೋರ್ ಐಟಮ್ಸ್ ಇನ್ ದಿಸ್ ಲೀಸ್ಟ್. ಹಾಗಾದರೆ ಅವ್ರು ಹೇಳಿರೋವಂಥ ಐಟಮ್ಗೆ ಏನೇನು ಪದಾರ್ಥಗಳು ಬೇಕು ಅಂತೇಳಿ ಈ 1.12 ಟೇಬಲಲ್ಲಿ ಲಿಸ್ಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಅವರೇ ಕೊಟ್ಟಿದ್ದಾರೆ ನೋಡಿ, ಫುಡ್ ಐಟಮ್ಸ್ ಆ್ಯಂಡ್ ದೇರ್ ಇಂಗ್ರೀಡಿಯೆಂಟ್ಸ್. ಅವರೇ ಎಕ್ಸಾಂಪಲ್ನೂ ಕೊಟ್ಟಿದ್ದಾರೆ. ಫುಡ್ ಐಟಮ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೋಟಿ ಅಥವಾ ಚಪಾತಿ ಮಾಡೋದಕ್ಕೆ ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕೋ, ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು, ಆಟ, ಅದನ್ನು ಕಲಸೋದಕ್ಕೆ ವಾಟರ್. ಹಾಗೆ ದಾಲ್ ಮಾಡೋದಕ್ಕೆ ಬೇಳೆ ಸಾರು, ಪಲ್ಸಸ್, ಬೇಳೆ ಕಾಳು ಅಂದರೆ ಪಲ್ಸಸ್, ನೀರು ಹಾಕ್ಬೇಕು, ಅದಕ್ಕೆ ಉಪ್ಪು ಹಾಕಬೇಕು, ಸಾಲ್ಟ್, ಆಯಿಲ್ ಹಾಕಬೇಕು ಒಗ್ಗರಣೆಗೆ, ಅಥವಾ ತುಪ್ಪ ಹಾಕಬೇಕು. ಸ್ಪೈಸಸ್, ಅದಕ್ಕೆ ಖಾರಕ್ಕೆ ಜೀರಿಗೆ, ಮೆಣಸು ಅಥವಾ ಚಿಲ್ಲಿ ಪೌಡರು ಹಾಕಬೇಕು. ಇಷ್ಟೆಲ್ಲ ಬೇಕು. ಹಾಗಾದರೆ ಈಗ ನೀವು ಲಿಸ್ಟ್ ಮಾಡಿದ್ದೀರಲ್ಲ, ಇಲ್ಲಿ ದೋಸೆ, ಪಲಾವ್, ಉಪ್ಮಾ ಅಂತೇಳಿ ಇದರಲ್ಲಿ ಯಾವುದಾದ್ರು ಒಂದು ಐಟಮ್ನ ತೊಗೊಳ್ಳಿ. ನೀವೇ ಯೋಚನೆ ಮಾಡಿ ಬರೀರಿ, ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತೇಳಿ ಬರೀತೀರಾ? ನಾನಿಲ್ಲಿ ಉಪ್ಮಾ ತೊಗೋತೀನಿ. ಈಸಿ ಅಲ್ಲ ಎಲ್ಲರಿಗೂ ಅದು. ಉಪ್ಮಾ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಏನು ಬೇಕು? ರವಾ, ನೆಕ್ಸ್ಟ್ ವಾಟರ್, ನೆಕ್ಸ್ಟ್ ಆನಿಯನ್, ಈರುಳ್ಳಿ ಹಾಕ್ತೀವಿ, ಚಿಲ್ಲಿ ಮೆಣಸಿನ್ಕಾಯಿ ಹಾಕ್ತೀವಿ, ಕಟ್ ಮಾಡಿ ಇಟ್ಕೋತೀವಿ, ಟೊಮ್ಯಾಟೊ ಹಾಕ್ತೀವಿ, ಆಮೇಲೆ ಆಯಿಲ್ ಬೇಕು ಒಗ್ಗರಣೆಗೆ, ವೆಜಿಟೇಬಲ್ಸ್ಗಳು ಹಾಕ್ತೀವಿ, ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡೋದಾದರೆ ಅಲ್ವಾ.
ಒಗ್ಗರಣೆಗೆ ಏನೇನು ಬೇಕು ನೀವೇ ಗೆಸ್ ಮಾಡಬೇಕು. ಇದನ್ನು ನಿಮಗೆ ಬಿಟ್ಟಿರ್ತೀನಿ ನಾನು, ಹೋಮ್ ವರ್ಕ್ ಇದು, ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಓಕೆ, ರವೆ ಬೇಕು, ಉಪ್ಪಿಟ್ಟು ಮಾಡೋದಕ್ಕೆ ನೀರು ಬೇಕು, ಆನಿಯನ್ ಈರುಳ್ಳಿ ಬೇಕು, ಮೆಣಸಿನ್ಕಾಯಿ ಬೇಕು, ಟೊಮ್ಯಾಟೊ ಬೇಕು, ಆಯಿಲ್ ಬೇಕು, ಮತ್ತು ವೆಜಿಟೇಬಲ್ಸ್ಗಳು ನೀವು ಯಾವ ವೆಜಿಟೇಬಲ್ಸ್ ಹಾಕಿ ಉಪ್ಮಾ ಮಾಡ್ತೀರಾ ಅದು. ಹಾಗೆ ಒಗ್ಗರಣೆಗೆ ಏನು ಹಾಕ್ತೀವಿ ಅನ್ನೋದನ್ನು ನೀವೇ ಲಿಸ್ಟ್ ಮಾಡಬೇಕು. ಅದು ನಿಮಗೆ ಹೋಮ್ ವರ್ಕ್.